So hi guys, welcome back to my new vlog. ಗೈಸ್ ಈಗ ನಾನು ಬೆಂಗಳೂರು ಹೋಗ್ತಾ ಇದ್ದೀನಿ. ನೀವು ಆಲ್ರೆಡಿ ತಮಿಳ್ನಾಡು ನೋಡಿರ್ತೀರ, ಯಾಕಂದರೆ ಇದೆ ತಮಿಳ್ನಾಡು. ಸೊ ಈಗ ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ಅಷ್ಟೇ. ಮತ್ತು ಏನಿಲ್ಲ, ಈಗ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಹೊರಡಬೇಕು. ಈಗ ಹೆಡ್ಫೋನ್ ಎಲ್ಲ ಚಾರ್ಜ್ ಇಟ್ಟಿದ್ದೀನಿ, ನೀವು ನೋಡ್ಬೋದು. ಮತ್ತು ಜು ಏನು ಹೇಳಿ. ಸೊ ನಮ್ಮ ಆಗಸುಟ್ಟು ನನ್ನಿಂದ ನಡ್ತಾನೆ, ಎಲ್ಲಿ ಹೊಂಟಾನೆ ಅಂತ. ಸೊ ಈಗ ಇದೇ ಬ್ಯಾಗ್ನ ತೊಗೊಂಡು ಹೋಗ್ಬೇಕು. ಹೊರಡುವ. ಇನ್ನೂ ನಮ್ಮ ಅಣ್ಣ ಬಂದಿಲ್ಲ. ನಮ್ಮ ಅಣ್ಣ ಬಂದಮೇಲೆ ಅವನ್ನ ಕರ್ಕೊಂಡು ಹೋಗೋದು ಈಗ. ಮತ್ತು ತಡ್ರಿ ನೋಡು ಒಂದು ಸಲ ಮಿರರ್ ಒಳಗೆ ಕರೆಕ್ಟ್ ಬರ್ತಾನೆ ಅಲ್ಲ, ಕರೆಕ್ಟ್ ಅಲ್ಲ, ಇದು ಕರೆಕ್ಟ್ ಆ್ಯಕ್ಚುಲಿ. ಓಕೆ, ಏನಿದು ಕರೆಕ್ಟ್. ಗೈಸ್ ಈಗ ಊಟ ಮಾಡಿಕೊಂಡು ಏನೈತಪ್ಪ ಅಂತ ಊಟ ಅಂತಂದರೆ ತೋರಿಸಿದ್ರೆ ಏನಿರುತ್ತೆ. ಈಗ ಜಸ್ಟ್ ರೊಟ್ಟಿ ಮಾಡಿದರೆ ಮನ್ಯಾಗ, ರೈಸ್ ಅಂದ್ರೆ ಮಧ್ಯಾಹ್ನದ ರೈಸ್ ಇದೆ ಆ್ಯಕ್ಚುಲಿ. ರೊಟ್ಟಿ, ಚೌಳಿಕಾಯಿ ಪಲ್ಯ ನೋಡ್ತಾ ಇದ್ದೀನಲ್ಲ. ಸೊ ಅದಕ್ಕೆ ಅವ್ರು ಈಗ ರೊಟ್ಟಿ ಎಲ್ಲ ಮಾಡಿದ್ದಾರೆ. ಈಗ ರೊಟ್ಟಿ ತಿನ್ಕೊಂಡು ನಮ್ಮ ಅಣ್ಣ ಬಂದಮೇಲೆ ಅವ್ನು ಕರ್ಕೊಂಡು ಹೋಗ್ತಾನೆ. ಹೋಗಿ ಅಷ್ಟೇ, ಈಗೆಲ್ಲ ಬಟ್ಟೆ ಬ್ಯಾಗ್ ಮಾಡಿಕೊಂಡು ಹೋಗ್ಬೇಕು ಅಷ್ಟೇ ನಾನು ಹೇಳೋದು. ನಿಮಗೆ ಮಾರ್ನಿಂಗ್ ಎಲ್ಲಿ ಸಿಗ್ತೀನಪ್ಪ ಅಂದರೆ ಬೆಂಗಳೂರಲ್ಲಿ. ಸೊ ಈಗ ಆಲ್ರೆಡಿ ಬುಕ್ ಆಗಿದೆ ವಿಜಯನಗರ ಟ್ರಾವೆಲ್ಸ್ ಬಸ್ನಲ್ಲಿ, ಸ್ಲೀಪರ್ ಕೋಚು. ಸೊ ಆರಾಮ್ ಮಲ್ಕೊಂಡು ಹೋಗ್ಬೇಕು ಮತ್ತು ಆರಾಮಾಗಿ ಸ್ಲೀಪರ್ ಕೋಚಲ್ಲಿ ಮಲ್ಕೊಂಡು ಹೋಗ್ಬೇಕಲ್ವ. ಸೊ ಅಲ್ಲಿಗೆ ಮಲ್ಕೊಂಡು ಹೋಗ್ಬೇಕು. ಬಂದಮೇಲೆ ನಮ್ಮ ಮನೆ ಬಂದಮೇಲೆ ಹೆಡ್ಫೋನ್ ಗಿಟ್ಕೊಂಡು ಇನ್ನೂ ಬಟ್ಟೆ ಪ್ಯಾಕ್ ಮಾಡ್ಕೊಂಡಿಲ್ಲ. ಈ ಟೈಮ್ ಬಂದುಬಿಟ್ಟು 9 ಗಂಟೆ. ನನ್ನ ಬಸ್ ಇರೋದು 10:15, 10:15 ನನ್ನ ಬಸ್ ಐತಿ. ಇಲ್ಲ SVM ಕಲರ್ ಜೆರಾಕ್ಸ್ ಅಂದರೆ IB ಹತ್ರ ಬರ್ಬೋದು. ಹುನಗುಂದಲ್ಲಿ ನಾ ಇರೋದು ಹುನಗುಂದಲ್ಲ. ಸೊ ಈಗ ಹುನಗುಂದಲ್ಲಿ ಅಲ್ವಾ. ಸೊ ಅದಕ್ಕೆ ನಾನು IB ಗೊತ್ತಿರೋ ನಿಮ್ಮ ಬೇಕ್ರಿ ಅಪೋಸಿಟ್ ಅಲ್ಲಿ ಬರುತ್ತೆ. ನಾವು ಅಲ್ಲೇ ನಿಂದಿರ್ತೀವಿ. ಪ್ರತಿ ಸಲ ಹೋದಾಗೂ ನಾ ಅಲ್ಲೇ ನಿಂದಿರೋದು. ಪ್ರತಿ ಸಲ ಹೋದಾಗ ನೀವು ಇರ್ತಿದ್ದಿಲ್ಲ, ಈಗ ನೀವು ಇರ್ತೀರಾ. ಬೆಂಗಳೂರೆಲ್ಲ ಹೋಗ್ತೀನಿ, ಬೆಂಗಳೂರು ತೋರಿಸ್ತೀನಿ ಅಷ್ಟೇ ನಾನು ಹೇಳೋದು. ಮುಂದಿನ ವಾರ ನಿಮಗೆ ಗೊತ್ತಾಗುತ್ತೆ. ಇದಕ್ಕೆ ಲಾಗ್ ಕಂಟಿನ್ಯೂ ಇರುತ್ತೆ. ಮಾರ್ನಿಂಗ್ ನಾಳೆ ಬೆಂಗಳೂರಲ್ಲಿ ಏನು ಮಾಡ್ತೀನಿ ಏನಿಲ್ಲ ಅಂತ ನಾಳೆ ಕಂಟಿನ್ಯೂ ಇರುತ್ತೆ. ನಾಳೆನೂ ಒಂದು ಲಾಗ್ ಬರುತ್ತೆ ನಿಮಗೆ, ಅದೇನಂತಂದು ನಾಳೆ ನೋಡತ್ತೀರ ನೀವು. ಸೊ ಈಗ ಬ್ಯಾಗಿಗೆ ಪ್ಯಾಕ್ ಮಾಡಿಕೊಂಡು ನೋಡುವಂತ ಹೇಳ್ತಾ ಊಟ ಮಾಡಿಕೊಂಡು ಅಷ್ಟೇ ನಾನು ಹೇಳ್ತೀನಿ. ಬಾಯ್. ಈಗ ಮತ್ತೆ ಸಿಗೋಣಂತೆ ನಮ್ಮನ್ನು ಬಂದಮೇಲೆ. ಗೈಸ್ ಈಗ ನಂದು ಹುಬ್ಬಳ್ಳಿಯಲ್ಲಿ ಬಂದಿದ್ದೆ, ಬೆಂಗಳೂರಿಗೆ ಬಂದಿದ್ದೆ. ಸೊ ಅದಕ್ಕೆ ಮಾರ್ನಿಂಗಿಂದ ವರ್ಕ್ ಭಾಳ ಇತ್ತು. ಸೊ ಮಾರ್ನಿಂಗ್ಗೆ ಬಂದಿದ್ವಿ ನಾವು. ಅದು ಸ್ವಲ್ಪ ನಿಮಗೆ ರೂಮ್ ಟೂರ್ ಮಾಡೋದಾಗಲಿಲ್ಲ. ಸೊ ಈಗ ರೂಮ್ ಟೂರ್ ಮಾಡುವ ಹೇಗಿದೆ ಅಂತ ನೋಡುವ. ಗೈಸ್ ಇದು ಓಪ್ನಿಂಗ್ ಬಂದೆ ಅಂದರೆ ಇದು ಡೋರು, ಇದು ಓಪ್ನಿಂಗ್ ಬಂದರೆ ಹೀಗೆ ಇದು ನೋಡಿ ಗೈಸ್. ಮಿರರ್ ಸ್ಟಾರ್ಟಿಂಗ್ ಮಿರರ್ ಗೈಸ್. ಸೊ ಇದು ಮಿರರ್. ಹಾಗೆ ಈ ಸೈಡ್ ಬಂದರೆ ಸ್ವಲ್ಪ ಕಬೋರ್ಡ್ ಇದೆ ಅಷ್ಟೇ. ಇದು ಬಾತ್ರೂಮು. ಸೊ ಇಲ್ಲಿ ಒಂದು ಒಳ ಮಿರರ್ ಇದೆ, ನೋಡ್ಬೋದು ನೀವು. ಸೊ ಕ್ಲೀನ್ ಇದೆ ಅಲ್ಲ. ಹಂಗೆ ಈ ಸೈಡ್ ಹೋದರೆ ಇಲ್ಲೊಂದು ಡಬಲ್ ಬೆಡ್ ಇದೆ. ಸೊ ಒಂದು ಸಿಂಗಲ್ ಸೋಫಾ ಇದೆ, ಅಲ್ಲ ಸಿಂಗಲ್ ಚೇರ್ ಇದೆ 2. ಒಂದು ಟೇಬಲ್ ಇದೆ, ಒಂದು ಡಬಲ್ ಸೋಫಾ ಇದೆ. ಸೊ ಹಾಗೇ ಇಲ್ಲಿ ಈ ಸೈಡ್ ನೋಡಿದರೆ ಕಾಟನ್ಸ್ ಅಂದೆ ಗ್ಲಾಸ್ ಇದೆ ಓಪನ್ ಅಪ್ ಅಂತಂದು. ಸೊ ಕ್ರಿಕೆಟ್ ಆಡ್ತಾ ಇದ್ದಾರೆ ಬಾಯ್ಸ್ ಎಲ್ಲ ಹೊರಗಡೆ. ಬೆಂಗಳೂರು ಅಂತ ಇದು. ಹೇಗಿದೆ ಅಂತಂದು ಕಮೆಂಟ್ ಹಾಕಿ ಗೈಸ್. ವ್ಯೂ ಅನ್ನೋಕ್ಕಿಂತ ನೋಡೋಕ್ಕೆಲ್ಲ ಭಾರಿ ಇದೆ. ಹಾಗೆ ಈ ಸೈಡ್ ಬಂದರೆ TV. ಸೊ ನಾ ಕನ್ನಡ ಅಲ್ಲ, ಕರ್ನಾಟಕದವನು. ಸೊ ಅದಕ್ಕೆ ಕನ್ನಡ ಕಾಮಿಡಿ ಹಾಕಿದ್ದೀನಿ. ಸೊ ಇದಿಷ್ಟು ಬಂದುಬಿಟ್ಟು ನಾವು ಇರೋ ರೂಮು ಬೆಂಗಳೂರಲ್ಲಿ. ಸೊ ಈಗ ಇದು ಫುಲ್ ತೋರಿಸ್ಬೇಕಂದ್ರೆ ಈ ಥರ ಇದೆ. ಗೈಸ್ ಇದು ನಮ್ಮದು
ರೂಮ್ ಟೂರು. ಸೊ ಬೆಂಗಳೂರಿನ ಮಾರ್ನಿಂಗ್ ಬಂದೆ. ಸೊ ಮಾರ್ನಿಂಗ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ವರ್ಕ್ ಇತ್ತು. ಅದಕ್ಕೆ ಈಗ ಸ್ವಲ್ಪ ಈವ್ನಿಂಗ್ ಅಲ್ವಾ, ಸೊ ಈಗ ಸ್ವಲ್ಪ ಫ್ರೀ ಆಗಿದ್ದೆ. ಸೊ ಅದಕ್ಕೆ ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದು ಕಂಟಿನ್ಯೂ ಆಗಿರುತ್ತೆ. ಎಷ್ಟು ದಿನ ಇಲ್ಲಿರ್ತೀನಿ ಅಲ್ಲಿವರೆಗೂ ಬೆಂಗಳೂರದ್ದೇ ಆಗಿರುತ್ತೆ ವಿಡಿಯೋ. ಇನ್ನೊಂದು ನಾಳೆಗೆ ಒಂದಿನ ಇರ್ಬೋದು ಅಷ್ಟೇ, ಅದು ಇದು ಸೇರಿ ವ್ಲಾಗ್ ಬರುತ್ತೆ. ಎಲ್ಲ ಕಂಟಿನ್ಯೂ ಇರುತ್ತೆ. ಇವತ್ತೊಂದು ದಿನ ಅವತ್ತೊಂದು ದಿನ ಮಾಡೋದಲ್ಲ, ಎಲ್ಲ ಕಂಟಿನ್ಯೂ ಇರುತ್ತೆ. ಸೊ ಈಗ ರೂಮಿಂದೆಲ್ಲ ಶಾರ್ಟ್ಸ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಹಾಗೆ ಹೊರಗಡೆ ಹೋದರೆ ಹೊರಗಡೆ ವ್ಲಾಗ್ ಮಾಡ್ತೀನಿ, ಕಂಟಿನ್ಯೂ ಆಗಿ ಶಾರ್ಟ್ಸ್ ನೋಡ್ಕೊಂಬನ್ನಿ ಗೈಸ್. ಗೈಸ್ ವೆಲ್ಕಮ್ ಬ್ಯಾಕ್. ಸೊ ನಾನೀಗ ಜಸ್ಟ್ ಬೆಂಗಳೂರಿಂದ ಬಂದು ಹಾಗೆ ಸ್ವಲ್ಪ ಈವ್ನಿಂಗ್ ಸಾಯಿಬಾಬಾ ಗುಡಿ ಅಂತಂದು ಇಲ್ಲಿ ಅವನಿಗೊಂದು ಎಂಟ್ರಿ ಬರ್ತಿದೆ. ನೋಡ್ಬೋದು ನೀವು, ಇದೇ ಸಣ್ಣದಿದೆ ಟೆಂಪಲ್, ಈಗ ಹೊಸದಾಗಿ ಆಗದೈತೆ ಅಲ್ಲಿಂದ. ಈ ಗುಡಿಗೆ ಅಂತಂದು ನಾವು ಬಂದಿದ್ವಿ, ಆದ್ರೆ ಅದು ಕ್ಲೋಸ್ ಆಗಿದೆ. ನೋಡ್ಬೋದು ನೀವು, ಅದು ಕ್ಲೋಸ್ ಆಗಿದೆ. ಈಗ ನಮ್ಮ ಜೊತೆ ಭರತ್ ಅವರು ಬಂದಾರ. ಆಯ್ ಮಾಡೋಣ ಸ್ವಲ್ಪ. ಈಗ ಇದ್ರ ಬಗ್ಗೆ ಎಷ್ಟಾಗುತ್ತೆ ಅನ್ನೋ ಕೈಯಾಗ ಅಷ್ಟ ಡೀಟೇಲ್ಸ್ ಕೊಡ್ತೀನಂತ. ಅದು ಹಿಂದೆ ಹೊಸದಾಗಿ ಒಂದು ಆಗೈತಿ, ಅದನ್ನು ಪೂರ್ತಿ ತೋರಿಸ್ತೀನಿ ನಿಮ್ಗಲ್ಲ. ಈಗ ಒಂದು ಶಾರ್ಟ್ಸ್ ಹಾಕ್ತೀನಿ, ಅದನ್ನ ನೋಡ್ಕೊಂಡ್ ಬರತ್ತೀರಂತ. ಈಗ ನೋಡುವ ಕಂಟಿನ್ಯೂ ಹೋಗುವ. ಯಾವ್ದಾರು ಎದುರ್ಕೊಂಬೋದಿಲ್ಲ, ಸರಿಕೆ ಏನು ಮಾಡೋಕ್ಕಾಗಲ್ಲ. ಇಲ್ಲೇ ಸಾಂಬಿಡ್ರಿ, ಇಲ್ಲೇ ಅದಕ್ಕೆ ಇಲ್ಲೇ ಸಾಮಾನ್ಯ ಗೈಜಿಗೆ ಅಲ್ಲಿ ಹೋಗು ಅಂತ ಅಲ್ಲಿ ನೋಡ್ಬಂದೀವಿ. ಅಲ್ಲಿ ಹೊಸ್ದಾಗಿ ಆಗಿದೆ. ಅಲ್ಲಿ ಇದೇ ಹೊಸದಾಗಿ ಆಗ್ತವ್ರೆ. ಇದೆ ಇದು ಸ್ಟಾರ್ಟ್ ಮಾಡಿನೇ ಎಷ್ಟು ದಿನ ಆತಪ್ಪ ಅಂದ್ರೆ ಒಂದು 3-4 ವರ್ಷ ಆಯ್ತು. ಹೆಂಗ್ ಹಂಗೈತಿ, ಮುಂದಕ್ಕೂ ಆಗುತ್ತೆ. ಪದ ಮುಂದಲ್ಲಿರುವಂತ ಗಣೇಶ ಗುಡಿ ಆಗಿರ್ಬೋದು, ಇಲ್ಲ ಅಂದ್ರೆ ಸಾಯಿಬಾಬಾ ಇರ್ಬೋದು, ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ಲಾ ಗುಡಿ ಮುಂದನ ಗಣೇಶ ಗುಡಿನೇ ಇರ್ಬೋದು. ಇದು ಇನ್ನೂ ಮುಗ್ದಿಲ್ಲ, ಹಂಗ ಹೆಂಗ ನಡೆದಜ್ಜಿ. ಆದ್ರ ನಾವು ಈ ಉಣ್ವಂದಕ್ ಬಂದ 8-9 ವರ್ಷ ಆಯ್ತ. ಇದನ್ನ ನೋಡಕತ್ ಒಂದ್ 5 ವರ್ಷ ಆಯ್ತ. ಕಟ್ಟಾತಾರ ಮುಂದಕ್ಕಿನ್ನ ಹೋಗಿಲ್ಲ. ಯಾವ ಹೋಗುತ್ತ ಅದು ಗೊತ್ತಿಲ್ಲ, ಏನ್ ಮಾಡತಾರ ಇಲ್ಲ, ಓಪನ್ ಇಲ್ಲ. ನೋಡ್ಬಂದ್ ಒಳಗ ಅರ್ಧಕ್ಕರ್ಧ ಹಂಗ ಐತಿ ನಾ ವರ್ಕ್. ಇನ್ನು ಪೂರ್ತಿ ಮಾಡ್ಬೇಕ. ಎಷ್ಟು ದಿನ ಅಂತ ದಿನ ಎಷ್ಟು ಗ್ಯಾಪ್ ಮಾಡ್ತಾರ ಗೊತ್ತಿಲ್ಲ ನನಗೂ. ಈ ಕಡೆ ಬಂದ್ರೆ ನಿಮ್ಗೆ ಅಲ್ಲಿ ಡೋರ್ ಇದೆಯಾ ನೋಡಿ, ಡೋರ್ ಐತೆ ನೋಡ್ಬಾ. ಓಪನ್ ಐತದ. ಇದು ಮೊದಲ ರೂಮ್ ಅಂತ ಇರ್ತಲ್ಲ, ಸೊ ಆ ರೂಮ್ ಏನೋ ಸ್ಟೋರೇಜ್ ಅಂತ ಇರ್ಬೋದು. ನನ್ನ ಅನ್ಸೋ ಮಟ್ಟಿಗೆ, ನನ್ಗೆ ತಿಳಿದ ಪ್ರಕಾರ, ನನ್ಗೆ ಗೊತ್ತಿರೋ ಡೀಟೇಲ್ಸ್ ಪ್ರಕಾರ ಇಲ್ಲಿ ಒಂದು ಮೂರ್ತಿ ಇಡ್ಬೋದು ಸಾಯಿಬಾಬಂದು. ಎಲ್ಲ ಇಲ್ಲಿ ನೀಟಾಗಿ ಪೂರ್ತಿ ತೋರಿಸಿದ್ವಿ, ಆ ಕಡೆಯಿಂದ ಪೂರ್ತಿ ತೋರಿಸಿದ್ವಿ. ಇನ್ನೂ ವರ್ಕ್ ಪೂರ್ತಿ ಆಗಿಲ್ಲ, ಏನು ನನಗೆ ಗೊತ್ತಿಲ್ಲ. ಸುಮ್ಮ ಡೀಟೇಲ್ಸ್ ಕೊಡ್ಬೇಕಂತ ಕೊಡ್ತಾ ಇದ್ದೀನಿ. ನನಗೆ ಕನ್ಸ್ಟ್ರಕ್ಷನ್ 4-5 ವರ್ಷ ಆಯ್ತು ಅಷ್ಟೇ ಬಿಟ್ಟದ. ನಾನು ಪ್ರಕಾರ ಅದಕ್ಕಿಂತ ಮುಂಚೆ ಏನೇನು ತೋರಿಸಿದ್ರೆ ಗೊತ್ತಿಲ್ಲ. ಅದು ಸ್ಟೋರೇಜ್ ರೂಮ್. ಅದು ಸ್ಟೋರೇಜ್ ರೂಮ್. ಅಲ್ಲಿಂದ ತೋರಿಸ್ತೀವಿ, ಬಾಡಿ
ನೋಡಿ ಹಾಗೆ. ಸೊ ಇದು ನಮ್ಮ ಹುಡುಗನಲ್ಲಿರುವಂತ ಒಂದು ಗುಡಿ ಆದ್ರೆ ಆ ಹುಡುಗನಲ್ಲಿ ಮಾತಾಡೋದಕ್ಕೆ ಈ ಪೂರ್ತಿ ತೋರಿಸಿದಲ್ಲ ನೀವು ಒಳಗಿಂದ ಗಣೇಶ್ ರೆಡಿ ಆದ್ರೆ ಮುಂದಲ್ಲಿರುವಂತ ದೊಡ್ಡ ಗುಡಿ ಆಗ್ಬೋದು. ಯಾಕಂದ್ರೆ ಈಗ ಗುಡಿ ಯಾವ್ದು ಇಲ್ಲ, ಗೋಪುರ ಗುಡಿ ಯಾವ್ದು ಇಲ್ಲ. ಸೊ ಇದೆಲ್ಲ ನೀವು ಅಂತ ಅಂದ್ರೆ ಹೊಸದಾಗಿ ಆಗುತ್ತಿರುವಂತ ಇದು ಗುಡಿ ಹಾಗೆ ಹೇಳ್ತಾ ಇದೀನಿ. ಮತ್ತೆ ಕಮೆಂಟ್ ಹಾಕ್ಬೇಕು, ಇನ್ನ ಯಾವ ಕನ್ಸ್ಟ್ರಕ್ಷನ್ ಆಗುತ್ತೋ ಗೊತ್ತಿಲ್ಲ, ಬಹಳ ದಿನ ಆಯ್ತು ಅದನ್ನ ಮಾಡತ್ತೀನಿ. ನಿಮ್ಗೆ ಇನ್ನ ಯಾವ ಅಂತ ನಂಗೆ ಗೊತ್ತಿಲ್ಲ, ಗೊತ್ತಿಲ್ಲ ಕಮೆಂಟ್ ಹಾಕಿ. ನೀವ್ ಎಷ್ಟು ವರ್ಷ ಆಯ್ತು ಇದನ್ನ ಗುಡಿ ನೋಡತ್ ಅದೊಂದು ಕಮೆಂಟ್ ಹಾಕಿ, ಅಷ್ಟೇ ಹೇಳ್ತಿರೋದು ನಾನು. ಸೊ ಇದು ಓಪನ್ ಇಲ್ಲ ಇದು ಆದ್ರೆ ಮಾತ್ರ ಸೂಪರ್ ಅಲ್ಟಿಮೇಟ್ ಗುಡಿ ಆಗುತ್ತೆ. ಅದನ್ನ ಗೋಪುರ ನೀರು ಗೋಪುರ. ಸೊ ಅದು ಗಣೇಶನ್ ಗುಡಿ ಅದು. ಹಾ ಗಾಯ್ಸ್, ನನಗೆ ಗೊತ್ತಿರೋ ಪ್ರಕಾರ ಅಷ್ಟೇ. ವಾಯ್ಸ್ ಕೇಳಿಸುತ್ತೋ ಇಲ್ಲ ಗೊತ್ತಿಲ್ಲ ಅಂತ ನನಗೆ, ಯಾಕಂದ್ರೆ ನನ್ನ ಹತ್ರ ಮೈಕ್ ಇತ್ತು, ಅದು ಸ್ವಲ್ಪ ಡ್ಯಾಮೇಜ್ ಐತಿ, ಹೊಸ ತಗೋಬೇಕು ಈಗ. ತಗೊಂಡ್ಮೇಲೆ ನೀವು ಅದನ್ನು ಓಪನಿಂಗ್ ತೋರಿಸ್ತೀನಿ ಅಂತ. ಸೊ ಈಗ ನಾನು ಡೀಟೇಲ್ಸ್ ಕೊಡೋ ಪ್ರಕಾರ ಇಷ್ಟ, ಇನ್ನೂ ರೆಡಿ ಆಗ್ಬೇಕು. ರೆಡಿ ಆಗಿ ನಿಮ್ಗೆಲ್ಲ ಇನ್ನೊಂದು ವಿಡಿಯೋ ಮಾಡ್ತೀನಿ ಅಂತ. ಕೆಳಗೇನು ಇಲ್ಲಲ್ಲ, ಕೆಳಗೇನಿಲ್ಲ ಅಷ್ಟೇ. ಅದು ಓಪನ್ ಇತ್ತಂತಂದ್ರೆ ಇನ್ನೊಂದಿಷ್ಟು ಅವ್ರ ಹತ್ರ ಕೇಳಿ ನಾನು ಡೀಟೇಲ್ಸ್ ಹೇಳ್ತಿದ್ದೆ, ಆದ್ರೂ ಇಲ್ಲ. ಮತ್ತೆ ಯಾವಾಗಾದ್ರೂ ಇದ್ರೆ ಬರ್ತೀನಂತ ತೋರಿಸ್ತೀನಿ ಅಂತ. ಸೊ ಈಗ ನಮ್ ಭರತವ್ರನ್ನ ಮನೆಗೆ ಬಿಟ್ಟು ಏನೋ ಕಾಫಿ ಟೀ ಏನೋ ಕೂತೇನೆ ಏನು ಬೇಡ, ಹೇಳು. ಇಲ್ಲ ಏನು ಬೇಡ. ನೋಡುವಂತ ಈಗ ಏನ್ ಕುಡಿತಾನಂತ ಖುಷಿ. ಈಗ ಅವ್ನ ಮನೆಗ್ ಬಿಟ್ಟ ಹೋಗುವಂತ. ನನಗ್ ಡೀಟೇಲ್ಸ್ ಗೊತ್ತಿರೋ ಪ್ರಕಾರ ಇಷ್ಟೇ, ಇದನ್ನ ಹೇಳ್ತೀನಿ. ಮತ್ತೆ ಮನೆಗೆ ಹೋಗಿ ಬೆಂಗಳೂರಿಗೆ ಹೇಗ್ ಹೋಗಿದ್ದೀನಿ ಹೇಗಿಲ್ಲ ಅಂತ ಅದನ್ನ ಡೀಟೇಲ್ಸ್ ಕೊಡ್ತೀನಂತ. ಸೊ ಈಗ ಹೋಗುವಂತ ಶಾರ್ಟ್ಸ್ ಹಾಕಿ ನೋಡ್ಕೊಂಡ್ ಬನ್ನಿ ಹೇಗೆ. ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿ ಈಗ ಮನೆ ಬಂದು ನಾನು ಬೆಂಗಳೂರಲ್ಲಿ ಬಸ್ ಅಂತ ಇರ್ತಲ್ಲ, ಸೊ ಅದನ್ನು ಮಾತಾಡೋದು ಅನ್ಕೊಂಡೆ. ಆದ್ರೆ ಅದು ಇಂಪಾರ್ಟೆಂಟ್ ಅಲ್ಲ. ಮುಂದಲ್ಲಿ ಸಿಟಿ ಲೈಟ್ಸ್ ಅಂತಂದ್ರೆ ರೋಡಿನ ಲೈಟ್ಸ್ ಇದೆ, ರೋಡ್ ಲೈಟ್ಸ್ ಅಂತಂದ್ರೆ ಅದು ಈಗ ಒಂದ್ 2 ದಿನ ಆಯ್ತೇನ ಅಷ್ಟ. ಈಗ ಹತ್ತಕತ್ತವು, ಅದು ಒಂದ್ ಹತ್ತತ್ತು ಒಂದು ಮೊದಲು ಬಿಡಾಕ್ತಿತ್ತು. ನೋಡಿದ್ರಲ್ಲ, ಈಗ ನಾ ಬಂದಿ ಊರಿಗೆ ಒಂದ್ 15-20 ದಿನ ಆಯ್ತ. ಒಂದು ದಿನ ಲೈಟ್ಸ್ ಬಂದಿಲ್ಲ. ಅದೇ ಈಗ ಒಂದು 15-20 ದಿನ ಅಂದ ಅವಲ್ದಿನ ಲೈಟ್ಸ್ ಅಂದ್ರೆ ಈ ಲೈಟ್ಸ್ ಅವು ಹತ್ತು ಆಗ್ತಿಲ್ಲ. ಈಗ ನನಗೆ ಇದೇ ಇಂಪಾರ್ಟೆಂಟ್ ಅನಿಸ್ತು ವಿಡಿಯೋ ಮಾಡ್ಬೇಕಂತಂದ್ರೆ ಅದಕ್ಕ ವಿಡಿಯೋ ಮಾಡಾಕಿ ಅಷ್ಟೇ. ಈಗ ಮುಂದಿರುವಂತ ಜನರಿಗೆ ಗೊತ್ತಿರ್ತಾರೆ ಅಂತಂದ್ರೆ ಯಾಕೆ ವಿಡಿಯೋ ಮಾಡತ್ತಿಲ್ಲಪ್ಪ ಅಂದ್ರೆ, ಯಾವ್ದ್ರ ಗಾಡಿ ಮುಂದ್ ನೋಡ್ತಕೊಂಡ್ ಯಾವನ್ ಗುದ್ದಿನ ಗಾಡಿನ ಕಾಣಂಗಿಲ್ಲ. ಹೋಗ್ಬೇಕಾದ್ರೆ ಗಾಡಿ ಒಂದು ಕಾಣಲೇ ಇಲ್ಲ. ಯಾವ್ದ್ರ ನಾಯಿ ಏನಾರ ಸಿಟಿ ಒಳಗಿರ್ಬೇಕು, ಆಫ್ ಅದಾವ. ಅದಕ್ಕೆ ವಿಡಿಯೋ ಮಾಡಂಗ್ ಇಷ್ಟ ಇರುತ್ತೆ. ಅದಕ್ಕೆ ಈ ವಿಡಿಯೋಲಿ ಏನ್ ಮಾಡ್ತಿದ್ವಿ